ಹಾಯ್ ಹಲೋ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಹ್ಯಾಪಿ ವಾರ ಗುರುವಾರ, ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ಮತ್ತು ಭೂತಾಯಿಗೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ನಾವು ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ನಮ್ಮ ತಂದೆ ತಾಯಿಯನ್ನು ನೆನೆದು ಮತ್ತು ಭೂತಾಯಿಯನ್ನು ನೆನೆದು ನಾವು ಕೆಲಸವನ್ನು ಶುರು ಮಾಡಬೇಕು ಸ್ನೇಹಿತರೆ. ಅದರಿಂದ ನಮಗೆ ಪ್ರತಿಯೊಂದು ಕೆಲಸದಲ್ಲಿ ನಮಗೆ ಒಳ್ಳೆಯ ಅಂಶವನ್ನು ಲಭಿಸುತ್ತೆ ಸ್ನೇಹಿತರೆ. ಸೊ ಆಯ್ತಲ್ಲ, ಈಗ ಮತ್ತೊಮ್ಮೆ ಎಲ್ಲರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರಿ ಬನ್ನಿ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪೆಷಲ್ ಅಂದರೆ ಸ್ಪೆಷಲ್, ಬಹಳ ಅಂದರೆ ಬಹಳ ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು. ಅದೇನಪ್ಪ ಇವತ್ತು ನಾನು ನಿಮಗೆ ತಂದಿರೋದಂತಂದರೆ ಸ್ನೇಹಿತರೆ, ನೋಡಿ, ಇದು ಬಂದ್ಬಿಟ್ಟು, ಇದು ನೀವು ನೋಡಿದ್ದೀರಾ ನೋಡಿ, ಇದು ಅಲೋವಿರಾ, ಲೋಳೆಸರ ಅಂತಾರೆ. ಸೊ ಇದನ್ನು ಇಂಗ್ಲೀಷಲ್ಲಿ ಅಲೋವಿರಾ ಅಂತಾರೆ. ಸೊ ನಿಮ್ಮ ಭಾಷೆಗಳಲ್ಲಿ ಯಾವ ಥರ ಏನಂತಾರೆ ನೋಡ್ಕೊಳ್ಳಿ. ಸೊ ನೀವು ಇದನ್ನೆಲ್ಲ ನೋಡಿರ್ತೀರಾ, ಕೆಲವೊಂದು ಕಡೆ ಸಿಗುತ್ತೆ, ಕೆಲವೊಂದು ಕಡೆ ಸಿಗಲ್ಲ. ನೀವು ಇದನ್ನು ನಿಮ್ಮ ಹತ್ರದಲ್ಲಿ ಸಿಗುತ್ತೆ, ಆದರೆ ಇದನ್ನು ಹುಡ್ಕೊಂಡು ತರಿಸ್ಕೊಂಡ್ರೆ ಬಹಳ ಅಂದರೆ ಬಹಳ ಉತ್ತಮ ಇದೆ ಸ್ನೇಹಿತರೆ. ಇದು ಕೂಡ ಇದರಲ್ಲಿ ಅಲೋವಿರಾ ಅನ್ನೋದು ಸ್ನೇಹಿತರೆ, ನೋಡಿ, ಇದು ಒಂದು ನಮ್ಮ ಈ ಭೂಮಿ ಮೇಲೆ ಸಿಕ್ಕಿರೋದು, ಇದು ನಮ್ಮ ಅದೃಷ್ಟ ಅಂತಲೇ ಭಾವಿಸ್ಬೇಕು ಸ್ನೇಹಿತರೆ. ಇದರಲ್ಲಿ ಇರೋ ವಿಟಮಿನ್ಸ್ಗಳು, ಇದರಲ್ಲಿ ಸಿಗೋ ಪೋಷಕಾಂಶಗಳು ನಾವು ಇವತ್ತು ಭಾಳ ಅಂದರೆ ಭಾಳ ಕುತೂಹಲದಿಂದ ನಾವು ತಿಳ್ಕೊಬೇಕಾಗಿರೋ ಸಂಗತಿ ಇದೆ ಸ್ನೇಹಿತರೆ. ಯಾಕೆಂತಂದರೆ ಅಷ್ಟು ಖಜಾನೆ ಇದರ ಒಳಗಡೆ ಒಳಗೊಂಡಿದೆ ಸ್ನೇಹಿತರೆ. ಸೊ ಇದರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ, ಅಲೋವಿರಾ. ಆಮೇಲೆ ಅದರ ಜೊತೆಗೆ ನೋಡಿ ಸ್ನೇಹಿತರೆ, ಇದು ನೋಡಿ ಸ್ನೇಹಿತರೆ, ನೋಡಿದಿರಾ, ಇದು ಬೆಳ್ಳುಳ್ಳಿ. ಸೊ ಬೆಳ್ಳುಳ್ಳಿಯಲ್ಲಿ ಕೂಡ ಅಡಗಿರತಕ್ಕಂಥ ಮಹತ್ವದ ಅಂಶಗಳು ತುಂಬಾ ಅಂದರೆ ತುಂಬ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ಇದು ಪ್ರತಿನಿತ್ಯ ನಾವು ಬಳಸ್ತೀವಿ, ಆದರೆ ಇದರ ದಿನನಿತ್ಯ ಬಳಸೋದ್ರಿಂದ ಇದರಲ್ಲಿ ಇರೋ ಲಾಭಗಳು ಏನಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವೆರಡುಗಳಿಂದ ನಮ್ಮ ದೇಹದಲ್ಲಿ ಇರುವ ಅಂಗಾಂಗಗಳಿಗೆ, ಯಾವ ಅಂಗಾಂಗಗಳಿಗೆ ಇದರಿಂದ ಅಂಶಗಳು ನಮಗೆ ಸಿಗ್ತಾವೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಾವು ಧ್ಯಾನವನ್ನು ಮಾಡಬೇಕು. ಧ್ಯಾನದ ಜೊತೆ ಒಳ್ಳೆಯ ಆರೋಗ್ಯದ ಟಿಪ್ಸ್ಗಳು ನಿಮಗೋಸ್ಕರ ಪ್ರತಿನಿತ್ಯ ಒಂದು ವಿಡಿಯೋ, ಪ್ರತಿನಿತ್ಯದಲ್ಲಿ ಎರಡು ಸಾಮಾನುಗಳ ತಿಳುವಳಿಕೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಪ್ರತಿನಿತ್ಯದಲ್ಲಿ ಎರಡೆರಡು ಸೀಕ್ರೆಟ್ಗಳನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರು ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವು ಆರೋಗ್ಯವಾಗಿರಿ, ನಿಮ್ಮ ಕುಟುಂಬದಸ್ಥರನ್ನು ಎಲ್ಲರನ್ನೂ ಆರೋಗ್ಯವಾಗಿ ಇರಿಸಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ನಾವು ಈಗ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ನಾವು ವ್ಯಾಯಾಮ ಮಾಡಬೇಕಂತಂದರೆ ಮೊದಲನೇದಾಗಿ ನಮ್ಮ ಮನೆಯಲ್ಲಿ ಒಂದು ಸ್ವಚ್ಛವಾದ ಒಂದು ವಾತಾವರಣನ ನೋಡ್ಕೋಬೇಕು. ಒಂದು ಜಾಗವನ್ನು ನೋಡಿಕೊಂಡು ಜಾಗದಲ್ಲಿ ನಾವು ವ್ಯಾಯಾಮ ಮಾಡ್ತೀವಿ ಅಂತಂದರೆ ಡೈರೆಕ್ಟಾಗಿ ಕುಳಿತುಕೋಬಾರ್ದು. ಅಲ್ಲಿ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿಗಳು ಇರ್ತವೆ. ಸೊ ನಮಗೆ ಸಕಾರಾತ್ಮಕ ಶಕ್ತಿ ಸಿಗ್ಬೇಕಂತಂದರೆ ನೆಗೆಟಿವ್ ಎನರ್ಜಿ ಮತ್ತು ಪಾಸಿಟಿವ್ ಎನರ್ಜಿ ಇರುತ್ತೆ ಸ್ನೇಹಿತರೆ. ಜಾಸ್ತಿ ನಾವು ಡೈರೆಕ್ಟಾಗಿ ಕೆಳಗಡೆ ಕೂತ್ಕೊಂಡ್ರೆ ನಮಗೆ ಪಾಸಿಟಿವ್ ಎನರ್ಜಿಗಳು ನಮ್ಮ ದೇಹಕ್ಕೆ ಬರತಕ್ಕಂಥದ್ದು ಆಗುತ್ತೆ. ಸೊ ಅದರಿಂದ ನಮಗೆ ಪಾಸಿಟಿವ್ ಎನರ್ಜಿ ಸಿಗ್ಬೇಕಂತಂದರೆ ಈ ಥರ ಯೋಗ ಮ್ಯಾಟು ಅಥವಾ ನಿಮ್ಮ ಮನೆಯಲ್ಲಿ ಒಂದು ಚಾಪೆನೋ ಅಥವಾ ಒಂದು ಚೆನ್ನಾಗಿರೋ ವಸ್ತ್ರವನ್ನು ಕೆಳಗಡೆ ಹಾಕ್ಕೊಂಡು ಅದರ ಮೇಲೆ ಕುಳಿತುಕೊಂಡು ನೀವು ಧ್ಯಾನವನ್ನು ಮಾಡತಕ್ಕಂಥದ್ದನ್ನು ಮಾಡ್ಕೋಬೇಕು ಸ್ನೇಹಿತರೆ. ಸೊ ಈಗ ನಾವು ಮ್ಯಾಟನ್ನು ಹಾಕ್ಕೊಂಡಿದ್ದೀವಲ್ವ, ಈಗ ಅದರ ಮೇಲೆ ನಮಗೆ ಯಾವ ಆಸನ ಆರಾಮಾಗಿ ಅನಿಸುತ್ತೆ ಆ ಥರದಲ್ಲಿ ನೀವು ಕುಳಿತುಕೊಳ್ಳಿ ಸ್ನೇಹಿತರೆ. ಇದು ಸುಖಾಸನ. ಮತ್ತು ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೆ ಆ ಥರದಲ್ಲಿ ನೀವು ಕುಳಿತುಕೊಂಡು ನೋಡಿ. ಈಗ ಧ್ಯಾನವನ್ನು ನಾವು ಮಾಡಬೇಕಾದ್ರೆ ನೀವು ಈ ಥರ ಆದರೂ ಇಟ್ಕೋಬೋದು, ಇಲ್ಲ ಈ ಥರ ಆದರೂ ನೀವು ಕೈಯನ್ನು ಇಟ್ಕೋಬೋದು ಸ್ನೇಹಿತರೆ. ನಾವು ಧ್ಯಾನವನ್ನು ಮಾಡುವಾಗ ಸೊಂಟ ನೇರಕ್ಕೆ ಇರಬೇಕು. ಆಮೇಲೆ ಧ್ಯಾನ ಎಂದರೆ ಏನಂತಂದರೆ ಸ್ನೇಹಿತರೆ, ಧ್ಯಾನ ಅಂದರೆ ಒಂದು ದೇಹ ಮತ್ತು ಮನಸ್ಸು ಎರಡನ್ನು ಒಂದುಗೂಡಿಸತಕ್ಕಂಥ ಧ್ಯಾನ ಸ್ನೇಹಿತರೆ. ಇದು ನಾವು ಪ್ರತಿನಿತ್ಯ ಒಂದು 15 ನಿಮಿಷಗಳಿಂದ 30 ನಿಮಿಷಗಳನ್ನು ನಾವು ಪ್ರತಿನಿತ್ಯ ಇದನ್ನು ಮಾಡಿದ್ವಿ ಅಂದರೆ ಆ ದಿನ ಪೂರ್ತಿ ನಾವು ಲವಲವಿಕೆಯಿಂದ ಇರ್ಬೋದು, ಸಂತೋಷದಿಂದ ಇರ್ಬೋದು, ಆನಂದದಿಂದ ಇರ್ಬೋದು, ಮತ್ತು ನಾವು ಮಾಡೋ ಕೆಲಸಗಳಿಗೆಲ್ಲ ನೀಟಾಗಿ ಸ್ವಚ್ಛವಾಗಿ ಆಗತ್ತೆ ಸ್ನೇಹಿತರೆ. ಸೊ ಬನ್ನಿ ಈಗ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ಮೊದಲನೇದು ನಾನು ಈ ಥರ ಮಾಡ್ಕೊಂಡು ಸೊಂಟವನ್ನು ನೇರವಾಗಿ ಮಾಡಿಕೊಂಡು ನಾವು ಓಂಕಾರವನ್ನು ಮಾಡೋಣ ಸ್ನೇಹಿತರೆ. ನಿಧಾನವಾಗಿ ಉಸಿರನ್ನು ತಗೊಳ್ಳಿ.
ಓ ಈಗ ಕೈಯನ್ನು ರಿಲೀಸ್ ಮಾಡುವ ಮತ್ತು ಎರಡು ಕೈಯನ್ನು ಉಜ್ಜಿಕೊಂಡು ನಮ್ಮ ಕಣ್ಣಿನ ರೆಪ್ಪೆ ಮೇಲೆ ಒರೆಸಿ ನಿಧಾನವಾಗಿ ಕಣ್ಣನ್ನು ತೆರೆಯತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಆಹಾ ಎಷ್ಟು ಆನಂದ ಅಂದರೆ ನಮ್ಮ ದೇಹಕ್ಕೆ. ಈಗ ಓಂಕಾರ ಆಯಿತು ಸ್ನೇಹಿತರೆ. ಇದನ್ನು ಪ್ರತಿನಿತ್ಯ ನಾವು ಮಾಡಬೇಕು ಸ್ನೇಹಿತರೆ. ನೀವು ಪ್ರತಿನಿತ್ಯ ಮಾಡಿ ಮತ್ತು ಇದನ್ನು ನೀವು ಅನುಭವಿಸಿ ನೀವು ಚೆನ್ನಾಗಿ ಕಲಿತು ನಿಮ್ಮ ಆರೋಗ್ಯ ಚೆನ್ನಾಗಿ ಅನಿಸಿದೆ ಅಂತಂದರೆ ನಿಮ್ಮ ಕುಟುಂಬಸ್ಥರಿಗೆ ಪ್ರತಿಯೊಬ್ಬರಿಗೂ ಕುಳಿತುಕೊಂಡು ಚಿಕ್ಕವರು ವಯಸ್ಸಿದೆ ಅಂದರೆ ಒಂದು 8ರಿಂದ 10 ವರ್ಷದ ಮೇಲೇ ನೀವು ಶುರು ಮಾಡಿಸಿ ಸ್ನೇಹಿತರೆ. ಯಾಕೆಂತಂದರೆ ನೋಡಿ, ಈಗಿನ ದಿನದಲ್ಲಿ ಬಹಳ ಅಂದರೆ ಬಹಳ ಕಾಯಿಲೆಗಳು ಬೇರೆವೆಲ್ಲ ನಮ್ಮ ದೇಹಕ್ಕೆ ಕಾಯಿಲೆಗಳು ಬರತಕ್ಕಂಥದ್ದಾಗ್ತಿದೆ. ಸೊ ಅದರಿಂದ ದಯವಿಟ್ಟು ಚಿಕ್ಕವರಿಂದನೇ ಅಭ್ಯಾಸ ಮಾಡಿಸಿ ಮಕ್ಕಳ ಆರೋಗ್ಯಗಳನ್ನು ನೀವು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಕಳಕಳಿಯಿಂದ ಕೇಳ್ಕೊಳ್ತೀನಿ ಸ್ನೇಹಿತರೆ. ಸೊ ಈಗ ನಾವು ಓಂಕಾರವನ್ನು ಮಾಡಿದ್ವಲ್ಲ ಸ್ನೇಹಿತರೆ, ಓಂಕಾರವನ್ನು ಮಾಡೋದು ನಮ್ಮ ಕುತ್ತಿಗೆಯ ಕೆಳಭಾಗ ಅಂದರೆ ಎಲ್ಲ ಭಾಗಗಳಿಗೆ ಅದು ಸ್ಪರ್ಶ ಆಗುತ್ತೆ. ನಮ್ಮ ಶ್ವಾಸಕೋಶ, ನಮ್ಮ ಹಾರ್ಟು, ಲಿವರು, ಕಿಡ್ನಿ ಎಲ್ಲ ಭಾಗಗಳಿಗೆ ಅದು ಸ್ಪರ್ಶ ಹೋಗ್ಬಿಟ್ಟು ಅದನ್ನು ನಾವು ಉಸಿರು ತಗೊಂಡು ಉಸಿರು ಬಿಡುವಾಗ ಅದನ್ನೆಲ್ಲ ಸ್ಪರ್ಶ ಕೊಡುತ್ತೆ. ಸೊ ಅವಾಗ ಏನಾಗುತ್ತೆ, ನಮ್ಮ ಕುತ್ತಿಗೆಯ ಕೆಳಭಾಗದ ಎಲ್ಲ ಭಾಗಗಳಿಗೂ ಅದು ನಾವು ಕ್ರಿಯೆಯನ್ನು ಕೊಡ್ತೀವಿ. ಅಂದರೆ ಅದನ್ನು ಎಕ್ಸಸೈಸನ್ನು ಮಾಡಿಸ್ತೀವಿ ಸ್ನೇಹಿತರೆ. ಯಾವತ್ತು ನಮ್ಮ ದೇಹದಲ್ಲಿ ಇರೋ ಅಂಗಾಂಗಗಳು ಅವು ಕೆಲಸವನ್ನು ಪ್ರತಿನಿತ್ಯ ವ್ಯಾಯಾಮದಲ್ಲಿ ಮಾಡ್ತಾವೋ ಅವಾಗ ಅವು ಪುಷ್ಟಿವಾಗಿರುತ್ತೆ, ಅವು ಕೆಲಸ ಮಾಡ್ತವೆ. ಕೆಲಸ ಮಾಡ್ತಾ ಇದ್ರದ್ದೇನಾಗುತ್ತೆ, ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾವುದಾದ್ರೂ ಒಂದು ಭಾಗದಲ್ಲಿ ಏನು ಅದು ಕೆಲಸ ಮಾಡ್ತಿಲ್ಲ, ಇದು ಕೆಲಸ ಮಾಡ್ತಿಲ್ಲ, ಯಾವ ಅಂಗಾಂಗ ಒಂದು ಕೆಲಸ ಮಾಡಲ್ವೋ ಅವಾಗೆ ನಮಗೆ ಕಾಯಿಲೆ ಬರತಕ್ಕಂಥದ್ದು ಶುರು ಆಗುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನಾವು ಅದರ ಜೊತೆ ನಾವು ಎಕ್ಸಸೈಸ್ ಮಾಡ್ತಾ ಇದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಸ್ನೇಹಿತರೆ. ಓಕೆ. ಮತ್ತು ಇದು ನಾವು ಓಂಕಾರವನ್ನು ಮಾಡುವಾಗ ಪ್ರತಿನಿತ್ಯ ನಾವು ಓಂಕಾರವನ್ನು ಮಾಡುವಾಗ ನೋಡಿ, ನಾವೇನು ಬೋಧನೆ ಮಾಡ್ತೀವಿ ಅಥವಾ ನಾವು ಮಕ್ಕಳಿಗೆ ಟೀಚರ್ ಆಗಿದ್ದೀವಿ ಮತ್ತು ಆಫೀಸಲ್ಲಿ CO ಆಗಿದ್ದೀವಿ ಮತ್ತು ಡೈರೆಕ್ಟರ್ ಆಗಿದ್ದೀವಿ ಅಂದರೆ ನಾವು ನಮ್ಮ ಕಂಪನಿಯ ಬಗ್ಗೆ ಅವರಿಗೆ ತಿಳುವಳಿಕೆ ಮತ್ತು ನಮ್ಮ ಸ್ಕೂಲಲ್ಲಿ ಇವತ್ತಿನ ಪಾಠದ ಬಗ್ಗೆ ನಾವು ಅವರಿಗೆ ತರಬೇತಿ ಬೋಧನೆ ಮಾಡಬೇಕಂತಂದರೆ ನಮಗೆ ರಾಗ ಸರಾಗವಾಗುತ್ತೆ ಸ್ನೇಹಿತರೆ. ಮತ್ತು ನಾವು ಮಾತಾಡೋ ಶಬ್ದಗಳು ಸ್ಪಷ್ಟವಾಗಿ ಬರ್ತವೆ ಸ್ನೇಹಿತರೆ. ಸೊ ಅದರಿಂದ ಪ್ರತಿನಿತ್ಯ ನಾವು ಇದನ್ನು ಮಾಡಬೇಕು ಸ್ನೇಹಿತರೆ. ಇದು ಬಂದ್ಬಿಟ್ಟು ಓಂಕಾರ ಆಯಿತು ಸ್ನೇಹಿತರೆ. ಈಗ ನೆಕ್ಸ್ಟ್ ನಾವು ಭ್ರಾಮರಿಯನ್ನು ಮಾಡೋಣ. ಈಗ ನೋಡಿ, ಭ್ರಾಮರಿ
ಬೆರಳನ್ನು ಈ ಥರ ಇಟ್ಕೊಳ್ಳಿ ಸ್ನೇಹಿತರೆ. ಅಂದರೆ ನೋಡಿ ಹೀಗೆ 3 ಬೆರಳನ್ನು ಈ ಥರ ಮಡಚ್ಕೊಳ್ಳಿ ಮತ್ತು ಹೆಬ್ಬೆರಳನ್ನು ಈ ಥರ ಹಾಕಿ ಮತ್ತು ಮೇಲೆ ಹೆಬ್ಬೆರಳನ್ನು ಹಾಕಿ ಕಿರುಬೆರಳು ಮೇಲೆ ಮುಚ್ಕೊಳ್ಳಿ. ಇದು ಸಂಕ ಮುದ್ರ ಅಂತ ಹೇಳ್ತೀವಿ. ಸೊ ನೋಡ್ಕೊಳ್ಳಿ, ಈ ಥರ ಮಾಡಿ ಸ್ನೇಹಿತರೆ. ಇದು ನಾವು ಪ್ರತಿನಿತ್ಯ ನಾವು ಮಾಡ್ಬೇಕು ಸ್ನೇಹಿತರೆ. ಎಷ್ಟು ನಾವು ಚೆನ್ನಾಗಿ ಇದ್ರ ಜೊತೆ ಅಭ್ಯಾಸ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮ್ಮ ಆರೋಗ್ಯ ಇರುತ್ತೆ. ಅದರಿಂದ ಪ್ರತಿನಿತ್ಯ ನಿಮಗೆ ಒಂದು 15 ನಿಮಿಷ ಆದರೂ ನೀವು ಪಕ್ಕ ಓಂಕಾರ ಭ್ರಮರಿ ರಿಲ್ಯಾಕ್ಸೇಷನ್ ಇದು ನೀವು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವೇ ಆ ರಿಸಲ್ಟನ್ನು ನೋಡಬಹುದು. ಸೊ ಬನ್ನಿ ಈಗ ಭ್ರಾಮರಿ ಮಾಡೋಣ. ಸೊ ಹೀಗೆ ಆರಾಮಾಗಿ ಗೊತ್ತುಕೊಳ್ಳಿ ಸ್ನೇಹಿತರೆ. ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ಈಗ ಸ್ನೇಹಿತರೆ ಕೈಯನ್ನು ರಿಲೀಸ್ ಮಾಡಿ ಮತ್ತು ಕೈಯನ್ನು ಒರೆಸ್ಕೊಳ್ಳಿ. ಆಮೇಲೆ ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮಾಗಿ ಉಸಿರನ್ನು ಕಣ್ಣು ತೆರೆದು ನೋಡಿ ಸ್ನೇಹಿತರೆ. ಸೊ ಈಗ ಇದು ಭ್ರಾಮರಿ ನೋಡಿದ್ರೆ, ಭ್ರಾಮರಿಂದ ನಮಗೆ ಕೆಟ್ಟ ಯೋಚನೆಗಳು ತಲೆಯಿಂದ ಡಿಲೇಟ್ ಆಗ್ತವೆ ಸ್ನೇಹಿತರೆ. ಸೊ ಇದನ್ನು ಪ್ರತಿನಿತ್ಯ ಮಾಡೋದ್ರಿಂದ ನೋಡಿ ನಮ್ಮ ಕುತ್ತಿಗೆಯ ಮೇಲ್ಭಾಗ ಅಂದರೆ ನೋಡಿ ನಾವು ಉಸಿರನ್ನು ತಗೊಂಡು ಅಂತ ಮಾಡುವಾಗ ನೋಡಿ ನಮ್ಮ ಕಣ್ಣುಗಳು, ಕಿವಿಗಳು, ಮೆದುಳಿಗೆ ಎಲ್ಲ ವೈಬ್ರೇಟ್ ಆಗುತ್ತೆ ಸ್ನೇಹಿತರೆ. ಸೊ ಅವಾಗ ಅದೇನು ಮಾಡುತ್ತೆ, ಇವುಗಳನ್ನೆಲ್ಲ ಚಲನೆಯಾಗಿ ಅಂದರೆ ಅವಾಗ ಕ್ರಿಯೆ ಮಾಡುತ್ತೆ ಸ್ನೇಹಿತರೆ. ಅದು ಕೆಲಸ ಮಾಡುವಾಗ ಏನಾಗುತ್ತೆ, ಅದು ಕೂಡ ಚುರುಕಾಗೋದು ಶುರು ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಮ್ಮ ಮೆದುಳಿಗೆ ಕೂಡ ನಾವು ಮೆದುಳಿಗೆ, ಕಣ್ಣಿಗೆ, ಮೂಗಿಗೆ, ಕಿವಿಗೆ ಎಲ್ಲವನ್ನು ವೈಬ್ರೇಟ್ ಆಗುವಾಗ ಅವು ಕೂಡ ಚಲನೆ ಆಗೋದ್ರಿಂದ ಅದಕ್ಕೆ ಕೂಡ ಎಕ್ಸಸೈಸ್ ಸಿಗುತ್ತೆ ಸ್ನೇಹಿತರೆ. ಸೊ ಈ ಎಕ್ಸಸೈಸ್ ಪ್ರತಿನಿತ್ಯ ಅದಕ್ಕೆ ಕೊಡೋದ್ರಿಂದ ಅದು ಕೂಡ ಯಾವುದೇ ಕಾರಣಕ್ಕೂ ಸ್ಟ್ರಕ್ ಆಗದೆ ಎಲ್ಲಕ್ಕೆ ಶ್ವಾಸಕೋಶ ಹೋಗ್ಬಿಟ್ಟು ನಮಗೆ ನಮ್ಮ ಮೆದುಳಿಗೆ ಉಸಿರಾಟ ಹೋಗಿ ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತೆ, ಏಕಾಗ್ರತೆ ಮಾಡುತ್ತೆ ಮತ್ತು ಡಿಸಿಪ್ಲಿನನ್ನು ಕಲಿಸುತ್ತೆ ಸ್ನೇಹಿತರೆ. ಇದು ನೀವು ಮಾಡೋದ್ರಿಂದ ಪ್ರತಿನಿತ್ಯ ಡಿಸಿಪ್ಲಿನನ್ನು ಕಲಿಸುತ್ತೆ ನಮಗೆ, ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ. ಸೊ ಇವೆಲ್ಲವೂ ನಮಗೆ ಬರಬೇಕಂತಂದರೆ ನಾವು ಧ್ಯಾನವನ್ನು ಮಾಡಬೇಕು ಸ್ನೇಹಿತರೆ. ಸೊ ಇದು ಆಯಿತು
ಈಗ ನಾವು ಓಂಕಾರ ಮತ್ತು ಓಂಕಾರ ಭ್ರಮರಿ ಮಾಡಿದ್ದೀವಲ್ಲ, ಇದಾದ್ಮೇಲೆ ನಮ್ಮ ದೇಹ ದಣ್ಕೊಂಡಿರುತ್ತೆ. ಅದಕ್ಕೆ ನಾವು ರಿಲ್ಯಾಕ್ಸೇಷನ್ ಕೊಡಬೇಕು. ಈಗ ನಮ್ಮ ದೇಹ ನಾವು ಉಸಿರಾಡ್ಬಿಟ್ಟು ನಾವು ದಣ್ಕೊಂಡಿದೆ ಅಲ್ವಾ, ಅದನ್ನು ನಾವು ರಿಲ್ಯಾಕ್ಸೇಷನಲ್ಲಿ ಇಡಬೇಕು. ಸೊ ರಿಲ್ಯಾಕ್ಸೇಷನಲ್ಲಿ ಅಂತಂದರೆ ಏನು ಸ್ನೇಹಿತರೆ, ನಾವು ಧ್ಯಾನವನ್ನು ಮಾಡೋದು. ಮನಸ್ಸು ಮತ್ತು ದೇಹವನ್ನು ಒಂದುಗೂಡಿಸತಕ್ಕಂಥದ್ದೇ ಧ್ಯಾನ ಎಂದು ಹೇಳ್ತಾರೆ ಸ್ನೇಹಿತರೆ. ಸೊ ಇದನ್ನು ನಾವು ಪ್ರತಿನಿತ್ಯ ಇದನ್ನು ಮಾಡ್ತಾ 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 ಇದ್ರೆ ನಮಗೇನು ಇಂಪಾಸಿಬಲ್ ಅಂತ ಹೇಳ್ಬಿಟ್ಟು ಏನು ಹೇಳ್ತಾರೆ, ಅದನ್ನು ಪಾಸಿಬಲ್ ಅನ್ನೋದನ್ನು ನಾವು ಮಾಡೋದು. ಯಾವುದು ಅಸಾಧ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಕೆಲಸಗಳಲ್ಲಿ, ನೀವೇನೋ ಒಂದು ಮಾಡೋದು, ನಿಮ್ದೊಂದು ಗೋಲ್ ಇರೋದು, ಅದು ಏನೇ ನೀವು ಕೆಲಸಗಳು ಮಾಡ್ತೀರ ಅದರಲ್ಲಿ ನೀವು ಅಚೀವ್ಮೆಂಟ್ ಮಾಡ್ಬೇಕಂತಂದ್ರೆ ನಾನು ಮಾಡ್ತೀನಿ ಅನ್ನೋದನ್ನು ನಮಗೆ ಧೈರ್ಯ, ಆತ್ಮಸ್ಥೈರ್ಯ, ಆತ್ಮವಿಶ್ವಾಸವನ್ನು ತಂದುಕೊಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ ಧ್ಯಾನವನ್ನು. ಸೊ ಅದರಿಂದ ನಾವು ಪ್ರತಿನಿತ್ಯ ಮಾಡೋಣ ಮತ್ತು ಆರೋಗ್ಯವಾಗಿ ಇರೋಣ ಸ್ನೇಹಿತರೆ. ಈಗ ಓಂಕಾರ ಭ್ರಮರಿ ಆಯಿತು, ಈಗ ರಿಲ್ಯಾಕ್ಸೇಷನ್. ಈಗ ನೋಡಿ ಸ್ನೇಹಿತರೆ, ಇದನ್ನು ನೀವು 5 ನಿಮಿಷ ಮಾಡ್ತೀರಾ, 10 ನಿಮಿಷ ಮಾಡ್ತೀರಾ, 15 ನಿಮಿಷ ಮಾಡ್ತೀರಾ, ಇಲ್ಲ ನಾನು ಅರ್ಧ ತಾಸೇ ಮಾಡ್ತೀನಿ, ಹಾಫ್ ಆನ್ ಅವರೇ ಮಾಡ್ತೀನಿ ಅನ್ನೋರು ನೀವೊಂದು ಚಾಲೆಂಜನ್ನು ಮಾಡಬೇಕು ಸ್ನೇಹಿತರೆ. ಏನಂತಂದರೆ, ನಾವು ಕಣ್ಣನ್ನು ಮುಚ್ಚಿದ ತಕ್ಷಣ ನಮಗೆ ಸಾವಿರಾರು ಯೋಚನೆಗಳು ಬರ್ತವೆ. ಯಾವುದೇ ಕಾರಣಕ್ಕೂ ಆ ಯೋಚನೆಗಳನ್ನು ನಾವು ರಿಪ್ಲೈ ಮಾಡಬಾರ್ದು ಸ್ನೇಹಿತರೆ. ನಾವು ಆರಾಮದಾಯಕವಾಗಿ ಕುಳಿತುಕೊಳ್ಳಬೇಕು. ನಮ್ಮ ಮನಸ್ಸು ಕಣ್ಣ ಮುಚ್ಚಿದ ತಕ್ಷಣ ಎಲ್ಲೆಲ್ಲೋ ಹೋಗುತ್ತೆ ಸ್ನೇಹಿತರೆ. ಅದನ್ನು ನೋಡಬೇಕು, ಇದನ್ನು ತಿನ್ನಬೇಕು, ಅದು ಮಾಡಬೇಕಿತ್ತಲ್ಲ, ಅಯ್ಯೋ ಇದನ್ನು ಮಾಡಿಲ್ಲ, ಆ ಥರ ಏನೇನೋ ಹಲವಾರು ಯೋಚನೆಗಳು ಬರ್ತಾ ಇರ್ತವೆ ಸ್ನೇಹಿತರೆ. ಮತ್ತು ಟೈಮಿಂಗ್ ಪ್ರತಿಯೊಂದು ಅದು ಏನೋ ವಿಚಾರಣೆ ಮಾಡ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಆ ವಿಚಾರಣೆಗೆ ನಾವು ರಿಪ್ಲೈವನ್ನು ಕೊಡಬಾರ್ದು ಸ್ನೇಹಿತರೆ. ಆರಾಮವಾಗಿ ಕುಳಿತುಕೊಳ್ಳಬೇಕು, ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಬೇಕು ಸ್ನೇಹಿತರೆ. ನೋಡಿ, ನೀವು ಕುಳಿತುಕೊಳ್ಳುವಾಗ ಸೊಂಟವನ್ನು ಒಮ್ಮೆ ಗಮನಿಸಿ, ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ಮತ್ತು ನಿಮಗೆ ಯಾವ ಥರ ಅನಿಸುತ್ತೆ ಈ ಥರ ಕೈ ಇಟ್ಕೊಂಡು ಕಂಫರ್ಟಾಗಿ ನೀವು ಆರಾಮದಾಯಕವಾಗಿ ಕುಳಿತುಕೊಂಡು ಈಗ ರಿಲ್ಯಾಕ್ಸೇಷನ್ನ ಮಾಡಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವೀಗ ರಿಲ್ಯಾಕ್ಸೇಷನನ್ನು ಮಾಡ್ತಾ ಇದ್ದೀವಿ. ಈಗ ನಾವು ಮೊದಲನೇದು ಏನು ಮಾಡಬೇಕಂದ್ರೆ, ನಮ್ಮ ದೇಹದಲ್ಲಿ ಇರತಕ್ಕಂಥ ಎಲ್ಲ ಅಂಗಾಂಗಗಳನ್ನು, ಆದರೆ ಎಲ್ಲ ಭಾಗಗಳನ್ನು ನಾವು ಒಮ್ಮೆ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಅಡಿಯಿಂದ ಮುಡಿವರೆಗೂ ಎಲ್ಲ ಭಾಗಗಳನ್ನು ನಾವು ಪ್ರತಿನಿತ್ಯ ಗಮನಿಸೋದ್ರಿಂದ ಅವೆಲ್ಲ ನಮ್ಮ ನೆನಪಿಗೆ ಬರ್ತವೆ, ನಮ್ಮ ಮೆದುಳಲ್ಲಿರ್ತವೆ. ಅದರಲ್ಲಿ ನಾವೇನಾದರೂ ಕೆಲಸಗಳು ಅದು ಇದು ಅಂತ ಹೇಳ್ಬಿಟ್ಟು ನಮ್ಮ ದೇಹದಲ್ಲಿರೋ ಭಾಗಗಳನ್ನು ಮರೆತು ನಾವು ಪ್ರತಿನಿತ್ಯ ಕೆಲಸಗಳನ್ನು ಮಾಡಿದ್ರೆ ಅವಾಗೇ ನಮಗೆ ಕಾಯಿಲೆ ಕಸಕಡ್ಡಿಗಳನ್ನೋದು ಶುರು ಆಗುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನಮ್ಮ ದೇಹದಲ್ಲಿರೋ ಭಾಗಗಳನ್ನೆಲ್ಲ ಗುರುತಿಸ್ಕೊಂಡು ಅವುಗಳನ್ನು ನಾವು ವ್ಯಾಯಾಮ ಕೊಟ್ಟರೆ ನಮ್ಮ ಆರೋಗ್ಯ ಸ್ವಚ್ಛವಾಗಿರುತ್ತೆ, ಚಂದವಾಗಿರುತ್ತೆ ಸ್ನೇಹಿತರೆ. ರಿಲ್ಯಾಕ್ಸ್ ಸ್ನೇಹಿತರೆ. ಈಗ ನಿಮ್ಮ ಅಡಿಯಿಂದ ಮುಡಿಯುವ ಎಲ್ಲ ಭಾಗಗಳನ್ನು, ಅಂದರೆ ನೋಡಿ, ತಲೆ ಕೂದಲು, ಹಣೆ, ಮೂಗು, ಕಣ್ಣು ರೆಪ್ಪೆ, ಬಾಯಿ, ಈ ಥರ ಎಲ್ಲ ಭಾಗಗಳನ್ನು ಒಂದೊಂದಾಗಿ ನಿಧಾನವಾಗಿ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಯೋಚನೆಗಳು ನಮ್ಮ ಕಣ್ಮುಚ್ಚಿದ ತಕ್ಷಣ ಮುಂದೆ ಬರೋ ಯೋಚನೆಗಳಿಗೆ ಉತ್ತರವನ್ನು ನೀಡಬಾರದು. ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ನಿಮ್ಮ ದೇಹದಲ್ಲಿ ಎಲ್ಲ ಭಾಗಗಳನ್ನು ಗುರುತಿಸಾದ ನಂತರ ಸ್ನೇಹಿತರೆ, ನೋಡಿ, ನಿಮ್ಮ ಸೊಂಟ ನೇರವಾಗಿರೋದು ಈ ಥರ ಕೆಳಗಡೆ ಬಗ್ಗಿರುತ್ತೆ. ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ. ಸೊಂಟವನ್ನು ನೇರವಾಗಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ, ನಿಮ್ಮ ಮೂಗಿನ ಉಸಿರಾಟ ಹೇಗೆ ಆಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಗಮನವನ್ನು ನೀಡಿ. ನಮ್ಮ ಮೂಗು ಈಗ ನೋಡಿ ನಿಧಾನವಾಗಿ ಉಸಿರಾಡ್ತಾ ಇದೆ. ನೀವು 5 ನಿಮಿಷ ಮಾಡ್ತೀರೋ, 10 ನಿಮಿಷ ಮಾಡ್ತೀರೋ, 15 ನಿಮಿಷ ಮಾಡ್ತೀರೋ, ಅರ್ಧ ತಾಸು ಮಾಡ್ತೀರೋ, ನೀವು ಆ ಸಮಯವನ್ನು ನೋಡಿಕೊಂಡು ನಾವು ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಬೇಕು. ಈಗ ಉಸಿರಾಟದ ಮೇಲೇನೆ ಗಮನವಿರಲಿ.
ಸಮಯ ಆದ ನಂತರ ಕೈಯನ್ನು ರಿಲೀಸ್ ಮಾಡಿ ಮತ್ತು ಎರಡು ಕೈಯನ್ನು ಚೆನ್ನಾಗಿ ಉಜ್ಜಿಕೊಂಡು ನಮ್ಮ ಕಣ್ಣಿನ ರೆಪ್ಪೆ ಮೇಲೆ ಬಂದು ಕಣ್ಣಿನ ರೆಪ್ಪೆ ಆರಾಮಾಗಿ ಮುಚ್ಚಿಕೊಂಡು ಕಣ್ಣನ್ನು ತೆರೆಯಿರಿ. ಸೊ ಇದು ಸ್ನೇಹಿತರೆ. ಸೊ ಈಗ ನಾವು ಓಂಕಾರ ಭ್ರಮರಿ ರಿಲ್ಯಾಕ್ಸೇಷನ್ ಮಾಡಿದ್ವಿ ಸ್ನೇಹಿತರೆ. ನಾನು ಇವತ್ತು ನಿಮಗೆ ಇದನ್ನು ಮಾಡಿಕೊಂಡು ಪ್ರಾಣಾಯಾಮ ಅಂದರೆ ಪ್ರಾಣಾಯಾಮದಲ್ಲಿ ನಿಮಗೆ ಭಸ್ತ್ರಿಕಾ ಪ್ರಾಣಾಯಾಮವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಭಸ್ತ್ರಿಕಾ ಪ್ರಾಣಾಯಾಮ ನೋಡಿ ಹೇಗಂತಂದರೆ, ಈಗ ನಾನೇನು ಹೇಳ್ತೀನಲ್ಲ, ಇನ್ಕ್ರೆಡಿಬಲ್ ಹೆಲ್ತ್ ಸೀಕ್ರೆಟ್ಸ್ ಅಂತ ಹೇಳ್ಬಿಟ್ಟು ನಾನೇನು ಹೇಳ್ತೀನಲ್ಲ, ನಾವು ದಿನನಿತ್ಯ ತಗೊಳ್ಳೋ ಆಹಾರ ಎಷ್ಟು ಮುಖ್ಯನೋ ಆ ಆಹಾರವನ್ನು ನಾವು ತಗೊಂಡಿದ ನಂತರ ಜೀರ್ಣ ಮಾಡೋದು ಕೂಡ ನಮ್ಮ ದೇಹದ ಅದು ಅಷ್ಟೇ ಮುಖ್ಯ ಸ್ನೇಹಿತರೆ. ಸೊ ಅದರಿಂದ ಈ ತಗೊಳ್ಳೋ ಆಹಾರವನ್ನು ನಮ್ಮ ದೇಹದಲ್ಲಿ ಎಷ್ಟು ಸ್ವಚ್ಛವಾಗಿರುತ್ತೆ ಆಹಾರನ ನಾವು ತಗೊಂಡಿದ ನಂತರ ಆ ಆಹಾರವನ್ನು ನಾವು ಜೀರ್ಣ ಮಾಡ್ಕೋಬೇಕಲ್ಲ, ಆ ಜೀರ್ಣ ಮಾಡೋದು ಕೂಡ ಬಹಳ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಅದರಿಂದ ನೀವು ಭಸ್ತ್ರಿಕಾ ಪ್ರಾಣಾಯಾಮ ಸೊ ಹೇಗಿರುತ್ತೆ ನೋಡಿ. ಇದು ಭಸ್ತ್ರಿಕಾ ಅಲ್ಲ ಸ್ನೇಹಿತರೆ, ಕಪಾಲಭಾತಿ ಪ್ರಾಣಾಯಾಮ ಅಂತ ಹೇಳ್ಬಿಟ್ಟು, ಕ್ಷಮೆಯಲ್ಲಿ ಕಪಾಲಭಾತಿ ಪ್ರಾಣಾಯಾಮ. ಸೊ ಕಪಾಲಭಾತಿ ಅಂದ್ರೆ ಏನು ನೋಡಿ ಸ್ನೇಹಿತರೆ. ಕಪಾಲ ಅಂದ್ರೆ ನಮ್ಮ ಹಣೆ, ಭಾತಿ ಅಂದ್ರೆ ಬೆಳಕು. ಅಂದ್ರೆ ಸ್ನೇಹಿತರೆ, ಕಪಾಲನ ಬೆಳಕು ನೀಡತಕ್ಕಂಥ ಶಕ್ತಿಯನ್ನು ಕೊಡತಕ್ಕಂಥದ್ದು ಈ ಧ್ಯಾನ ಮತ್ತು ಕಪಾಲಭಾತಿಯ ಪ್ರಾಣಾಯಾಮ ಸ್ನೇಹಿತರೆ. ಸೊ ಈ ಪ್ರಾಣಾಯಾಮ ನಮಗೆ ನಮ್ಮ ಮೆದುಳಿಗೆ ಶಕ್ತಿಯನ್ನು ನೀಡಿ ಪವರ್ ಕೊಡತಕ್ಕಂಥದ್ದನ್ನ ಮಾಡತಕ್ಕಂಥ ಶಕ್ತಿ ಈ ಕಪಾಲಭಾತಿ ಪ್ರಾಣಾಯಾಮಗೆ ಇದೆ ಸ್ನೇಹಿತರೆ. ಸೊ ನೋಡಿ, ಈಗ ಕಪಾಲಭಾತಿನ ನಾವು ಮಾಡಬೇಕಾದ್ರೆ ಸೊಂಟವನ್ನು ನೇರವಾಗಿ ಇಟ್ಕೊಳ್ಳಿ. ಸೊಂಟವನ್ನು ನೇರವಾಗಿ ಇಟ್ಕೊಂಡು ನೋಡಿ, ನಾವು ಉಸಿರನ್ನಾಡಬೇಕು, ಹೊಟ್ಟೆ ಉಸಿರನ್ನಾಡಬೇಕು ಸ್ನೇಹಿತರೆ, ಎದೆ ಉಸಿರಾಡಬಾರ್ದು. ಹೊಟ್ಟೆನ ಈಗ ನೋಡಿ ನಾನು ಒಮ್ಮೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಅಂದ್ರೆ ನೋಡಿ, ಎಷ್ಟು ಉಸಿರನ್ನು ನಾವು ತಗೊಳ್ತೀವಿ ಅಷ್ಟು ಉಸಿರನ್ನೇ ಹೊಟ್ಟೆ ಮುಖಾಂತರ ಒಂಥರ ಪಂಪ್ ಮಾಡತಕ್ಕಂಥದ್ದು. ಸೊ ನೋಡಿ, ಹೀಗೆ ನಾವು ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡೋದ್ರಿಂದ ನಮ್ಮ ಹೊಟ್ಟೆಯಲ್ಲಿ ಇರೋತಕ್ಕಂಥ ಎಲ್ಲ ಅಂಗಾಂಗಗಳನ್ನು ಅದು ಎಕ್ಸಸೈಸನ್ನು ಕೊಡತಕ್ಕಂಥದ್ದು ಮಾಡ್ತೇವೆ. ನೋಡಿದ ತಕ್ಷಣ ಉದಾಹರಣೆ ಹೇಳಬೇಕಂದ್ರೆ ಸ್ನೇಹಿತರೆ, ಹಾರ್ಟ್ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಕರಳು, ದೊಡ್ಡ ಕರಳು, ಚಿಕ್ಕ ಕರಳು, ಈ ಥರ ನಮ್ಮ ಹೊಟ್ಟೆಯಲ್ಲಿ ಇರತಕ್ಕಂಥ ಎಲ್ಲ ಅಂಗಾಂಗಗಳನ್ನು ಅದು ಕೆಲಸವನ್ನು ಮಾಡಿಸುತ್ತೆ ಸ್ನೇಹಿತರೆ. ಅದು ಕೆಲಸ ಮಾಡುವಾಗ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಇರೋ ಎಲ್ಲ ಅಂಗಾಂಗಗಳಿಗೆ ಎಕ್ಸಸೈಸನ್ನು ಮಾಡಿಸುತ್ತೆ. ಆವಾಗ ಏನಾಗುತ್ತೆ, ನಾವು ತಗೊಳ್ಳೋ ಆಹಾರ ಕೂಡ ಜೀರ್ಣಕ್ರಿಯೆಯಾಗಿ ಮತ್ತು ನಮ್ಮ ಹೊಟ್ಟೆ ಭಾಗ ಯಾವಾಗ ಸ್ವಚ್ಛವಾಗಿರುತ್ತೋ ಆವಾಗ ಅಷ್ಟೇ ಸ್ವಚ್ಛವಾಗಿ ನಮ್ಮ ಮೆದುಳು ಕೆಲಸ ಮಾಡುತ್ತೆ ಸ್ನೇಹಿತರೆ. ಸೊ ಅದರಿಂದ ಪ್ರತಿನಿತ್ಯ ಇದನ್ನು ನೀವು ಅಭ್ಯಾಸ ಮಾಡಬೇಕು, ಇದನ್ನು ನೀವು ಅನುಭವಿಸ್ಬೇಕು ಸ್ನೇಹಿತರೆ. ನೋಡಿ, ನೀವು ಏನೋ ಒಂದಿನ 2 ದಿನ ಮಾಡಿದ್ರೆ ಆಗಲ್ಲ, ಇದು ಯಾವಾಗ ನೀವು ಸತತ ಮಾಡ್ತಿರೋ ಪ್ರತಿನಿತ್ಯ ಒಂದು 15 ಸ್ನೇಹಿತರೆ, ನಿಮ್ಗೆ ಅಷ್ಟು ಸಮಯ ಇಲ್ಲ ಅಂದರೆ 15 ನಿಮಿಷ ಇದಕ್ಕೆ ಟೈಮ್ ಕೊಡಿ. ನೀವು ಆರಾಮಾಗಿದ್ರೆ ನಾನು ಮಾಡಲೇಬೇಕು ಅಂದರೆ ಅರ್ಧ ತಾಸು ಪ್ರತಿನಿತ್ಯ ಮಾಡಿ ಸ್ನೇಹಿತರೆ. ಅದರ ಜೊತೆ ಬರೋತಕ್ಕಂಥ ಏನು ನಾವು ತಿಂತೀವಿ ಪ್ರತಿನಿತ್ಯ ಆಹಾರದ ಮೇಲೆ ಭಾಳ ಅಂದರೆ ಭಾಳ ಗಮನವನ್ನು ಹರಿಸ್ಬೇಕು ಸ್ನೇಹಿತರೆ. ಏನು ತಿಂತಾ ಇದ್ದೀವಿ, ಅದರಿಂದ ನಮಗೆ ಏನು ಲಾಭ ಇದೆ, ಈಗ ಪ್ರೆಸೆಂಟ್ ನಮ್ಮ ಆರೋಗ್ಯ ದೇಹ ಸ್ಥಿತಿ ಏನಿದೆ, ಅದಕ್ಕೆ ಯಾವ ಥರ ಆಹಾರ ತಗೋಬೇಕು, ಅದನ್ನು ಯಾವ ಥರ ನಾವು ಜೀರ್ಣವನ್ನು ಮಾಡ್ಕೋಬೇಕು, ಅದರಿಂದ ನಮ್ಮ ದೇಹ ಆರೋಗ್ಯನ ಹೇಗೆ ಇಟ್ಕೋಬೇಕು ಅನ್ನೋದು ನಿಮ್ಮ ಕೈಲಿರುತ್ತೆ ಸ್ನೇಹಿತರೆ. ಇದನ್ನು ನೀವು ಪ್ರತಿನಿತ್ಯ ಇದ್ರ ಜೊತೆ ನೀವು ಅಭ್ಯಾಸ ಮಾಡ್ತಾನೆ ನಿಮ್ಮ ಆರೋಗ್ಯವನ್ನು ನೀವು ಸ್ವಚ್ಛವಾಗಿ ಇಟ್ಕೋಬೋದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ಧ್ಯಾನ ಮಾಡಿದ್ದೀವಿ, ಒಂದು ಪ್ರಾಣಾಯಾಮ ಕಪಾಲಭಾತಿ ಪ್ರಾಣಾಯಾಮ ನಾನು ತಿಳಿಸ್ಕೊಟ್ಟಿದ್ದೀನಿ. ನಾವು ಈಗ ಅಲೋವಿರದ ಕಡೆ ನಾವು ಗಮನವನ್ನು ಹರಿಸೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅಲೋವಿರಾ ಅಂತಂದರೆ ನಿಮಗೆ ನೋಡ್ಕೊಳ್ಳಿ, ಇದು
ಅಲೋವಿರಾ ಲೋಳೆ ಸರ ಅಂತ ಬಿಟ್ಟು ಹೇಳ್ತಾರೆ. ಕೆಲವೊಂದು ಕಡೆ ಏನೇನು ಕರಿತೀರಿ ನೀವು ಇದನ್ನು ಕರ್ಕೊಳ್ಳಿ. ಆದರೆ ಈ ಥರ ಇರುತ್ತೆ ನೋಡಿ ಸ್ನೇಹಿತರೆ, ಅಲೋವಿರಾ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಇದು ನಮ್ಮ ಈಗ ನಾವು ಈ ಭೂಮಿ ಮೇಲೆ ಇದು ನಮ್ಗೆ ಸಿಕ್ಕಿದಂದ್ರೆ ನಾವು ಪುಣ್ಯ ಮಾಡಿದ್ವಿ ಅಂತಲೇ ಅಂದ್ಕೋಬೇಕು ಸ್ನೇಹಿತರೆ. ಅಷ್ಟು ವಿಟಮಿನ್ಸ್ ಇದರಲ್ಲಿ ಇರುತ್ತೆ. ಸೊ ನೋಡಿ ಸ್ನೇಹಿತರೆ, ಇದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದು ಇಲ್ಲಿ ಒಂದು ಚಿಕ್ಕ ಗಿಡ ಇದೆ ನೋಡಿ, ನೀವು ನೋಡಿರ್ತೀರ, ಅಲೋವಿರಾ ಲೋಳೆ ಸರ ಅಂತ ಹೇಳ್ಬಿಟ್ಟು. ಸೊ ಇದು ಸ್ನೇಹಿತರೆ, ಈಗ ನೋಡಿ ಇದರಲ್ಲಿ ಇರೋತಕ್ಕಂಥದ್ದು ನಿಮಗೆ ವಿಟಮಿನ್ಸನ್ನು ಫಸ್ಟ್ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದು ನೋಡಿ ಈ ಥರ ಕಟ್ ಮಾಡಿದ್ದೀನಿ. ಇದರಲ್ಲಿ A, C, B1, B2, B6 ಮತ್ತು ಇದರಲ್ಲಿ ಸೆಲ್ಸ್ ಅಂದರೆ ನಮ್ಮ ಬ್ಲಡ್ಡಿನ ಸೆಲ್ಸ್ಗಳನ್ನು ಬೆಳವಣಿಗೆ ಮಾಡತಕ್ಕಂಥದ್ದು ಅಂಶ ಕೂಡ ಇರುತ್ತೆ ಸ್ನೇಹಿತರೆ. ಇದು ನೋಡಿ ನಮಗೆ ಅಂತಂದರೆ ನಮ್ಮ ಕಣ್ಣಿಗೆ ತುಂಬ ಚೆನ್ನಾಗಿರುತ್ತಾ. ಆಮೇಲೆ ನಮ್ಮ ಚರ್ಮಗಳಿಗೆ ಮತ್ತು ನಮ್ಮ ಮುಖ ಕಾಂತಿಗಳಿಗೆ ಅವಾಗೆಲ್ಲ ಇದು ಮಾಡುತ್ತೆ ಸ್ನೇಹಿತರೆ. ಆಮೇಲೆ ನೋಡಿ ಇದು B1 ಅಂತಂದ್ರೆ ನಮ್ಮ ಜೀರ್ಣಕ್ರಿಯೆಗೆ ಆಯ್ತಾ ಸ್ನೇಹಿತರೆ, ಜೀರ್ಣಕ್ರಿಯೆ ಕೂಡ ಮಾಡತಕ್ಕಂಥ. ಮತ್ತು B2 ಇದರಲ್ಲಿ ಸಿಗೋದ್ರಿಂದ ನಮ್ಮ ಚರ್ಮಗಳಿಗೆ ಹೇಳಿದ್ನಲ್ಲ. ಮತ್ತು B6 ನಮ್ಮ ಬ್ರೈನಿಗೆ, ನಮಗೆ ಮೆದುಳಿಗೆ, ನಮ್ಮ ಮೆದುಳು ಏನು ನಾವು ಪ್ರತಿನಿತ್ಯ ಧ್ಯಾನ ಮಾಡಿ ನಾವು ಚುರುಕು ಮಾಡ್ಬೇಕಂತೀವಲ್ಲ, ಇದನ್ನು ನಾವು ಸೇವನೆ ಮಾಡೋದ್ರಿಂದ, ಯಾವ ಥರ ಸೇವನೆ ಮಾಡೋದಂತ ಹೇಳ್ತೀನಿ. ಇದನ್ನು ನಾವು ಬಳಸೋದ್ರಿಂದ ನಮ್ಮ ಮೆದುಳು ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತು ನಮ್ಮ ಮೆದುಳಿನ ಆರೋಗ್ಯ ಕೂಡ ಚೆನ್ನಾಗಿ ಇರಿಸುತ್ತೆ ಸ್ನೇಹಿತರೆ. ಇದು ಹೇಳ್ಬೇಕಂತಂದರೆ ನಮ್ಮ ಹೊಟ್ಟೆ ಭಾಗವನ್ನು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು ಒಂದಾಗಿದೆ ಸ್ನೇಹಿತರೆ. ಇದು ಕೀಳು ನೋವಾಗಿರ್ಬೋದು, ಚರ್ಮದ ಕಾಂತಿ ಆಗಿರ್ಬೋದು, ಕೂದಲುದಾಗಿರ್ಬೋದು, ಈ ಥರ ಬಹಳ ಅಂದರೆ ಬಹಳ ಉಪಯೋಗಕಾರಿ ಮತ್ತು ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿದೆ ಸ್ನೇಹಿತರೆ. ಸೊ ಇದರ ಬಗ್ಗೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದು ಇದ್ರ ಬಗ್ಗೆ ನಾನು ಬರೆದಿರ್ತೀನಿ. ನಾನೀಗ ಇದು ಹೇಳೋ ಮುಖಾಂತರ ನಮ್ಮ ದೇಹವನ್ನು ತಂಪವಾಗಿರಿಸೋದಕ್ಕೂ ಮತ್ತು ಇದೇನು ಗುಳ್ಳಿಗಳು ಇದು ಮಾಡತಕ್ಕಂಥದ್ದು, ಆ ಥರ ಪ್ರತಿಯೊಂದನ್ನು ನಾನು ಇದರ ಬಗ್ಗೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಬರೆದು ನಿಮಗೆ ತಿಳಿಸಿರ್ತೀನಿ ಸ್ನೇಹಿತರೆ. ಇದನ್ನು ಏನಪ್ಪ ಅಂತಂದರೆ ನಾನು ನೋಡಿ ಈ ಒಂದು ಬೌಲಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಪೀಸಾಗಿ ಇದನ್ನು ನೀವು ಇದರದ ಮೇಲೆ ಇರೋ ಚರ್ಮವನ್ನು ತೆಗೆದುಬಿಟ್ಟು ಪ್ರತಿನಿತ್ಯ 1 ಚಮಚವನ್ನು ನೀವು ಡೈರೆಕ್ಟಾಗಿ ಸೇವನೆ ಮಾಡೋದ್ರಿಂದ ನಿಮಗೇನು ಮಲಬದ್ಧತೆ ಇದೆಯೋ, ಏನು ಮೋಷನ್ ಕ್ಲಿಯರ್ ಆಗ್ತಾ ಇಲ್ಲೋ, ಮತ್ತು ಹೊಟ್ಟೆ ನೋವಿದೆಯೋ, ಆ ಥರದ್ದು ಕೂಡ ಪೂರ್ತಿ ನಿವಾರಣೆ ಆಗುತ್ತೆ ಸ್ನೇಹಿತರೆ. ರಕ್ತ ಕಾಯಿಲೆ ಮತ್ತೊಂದು ಏನೋ ಸಮಸ್ಯೆ ಇರೋರು ನೀವು ದಯವಿಟ್ಟು ನಿಮ್ಮ ಡಾಕ್ಟರ್ಗಳನ್ನು ಅವರುಗಳ ಸಲಹೆ ಮೇರೆಗೆ ಇದನ್ನು ತಗೊಳ್ಳಿ ಅಂತ ಹೇಳ್ತಾರೆ. ಆದರೆ ಅವರು ಪ್ರಮಾಣವನ್ನು ಹೇಳ್ತಾರೆ, ಎಷ್ಟು ಪ್ರಮಾಣ ಆಗುತ್ತೆ ಅಷ್ಟು ಪ್ರಮಾಣ ಮಾತ್ರ ನೀವು ತಗೊಳ್ಳಿ ಸ್ನೇಹಿತರೆ. ಮಿಕ್ಕಿದವರು ಚೆನ್ನಾಗಿ ಹೆಲ್ತಿಯಾಗಿರ್ಬೇಕಂತಂದರೆ ಪ್ರತಿನಿತ್ಯ 1 ರಿಂದ 2 ಸ್ಪೂನನ್ನು ಈ ಸ್ಕಿನ್ನನ್ನು ತೆಗೆದುಬಿಟ್ಟು 1 ರಿಂದ 2 ಸ್ಪೂನನ್ನು ನಾವು ಪ್ರತಿನಿತ್ಯ ಡೈರೆಕ್ಟಾಗಿ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ನಮಗಿದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಸ್ನೇಹಿತರೆ. ನಮ್ಮ ಆರೋಗ್ಯನೂ ವೃದ್ಧಿಸಬಹುದು ಸ್ನೇಹಿತರೆ. ಮತ್ತು ಈ ಹಲವಾರು ಇವತ್ತಿನ ದಿನದಲ್ಲಿ ನಾನು ಮತ್ತೆ ಇನ್ನೊಂದು ನಿಮ್ಮ ಮುಂದೆ ಒಂದು ವಿಡಿಯೋ ಮಾಡ್ತೀನಿ. ಇದರ ಬಗ್ಗೆ ಬಹಳ ಅಂದರೆ ನಮ್ಮ ದೇಹ ಬೇಕಾಗಿರೋ A to Z ಏನಿದೆ ಅವೆಲ್ಲದರ ಪ್ರಾಡಕ್ಟ್ ಬರುತ್ತೆ. ಖಂಡಿತ ನಿಮಗೆ ಮುಂದೆ ಇದನ್ನು ತಿಳಿಸ್ತೀನಿ. ಇವತ್ತಿಗೆ ಇಷ್ಟು ಇರಲಿ ಸ್ನೇಹಿತರೆ. ಮತ್ತು ಇದನ್ನು ಪ್ರತಿನಿತ್ಯ ಬಳಸಿ ಮತ್ತು ಆದಷ್ಟು ಏನು ರಕ್ತಹೀನತೆ ಮತ್ತು ರಕ್ತ ತೊಂದರೆ ಸಮಸ್ಯೆ ಇರೋರು ಡಾಕ್ಟರ್ ಸಲಹೆ ಮೇರೆಗೆ ಇದನ್ನು ಲಿಮಿಟಾಗಿ ಪ್ರಮಾಣ ಒಂದು ಏನು ತಗೋಬೇಕಷ್ಟು ಪ್ರಮಾಣವಾಗಿ ತೊಗೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತಂತ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇದು ಅಲೋವೆರಾ ಆಯ್ತಲ್ಲ ಸ್ನೇಹಿತರೆ. ನೋಡಿ ಈಗ ನಾವು ಅಲೋವೆರಾದ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ನಿಮಗೆ ಬೆಳ್ಳುಳ್ಳಿ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ. ಬೆಳ್ಳುಳ್ಳಿ ಅಂದರೆ ನೋಡಿ, ಬೆಳ್ಳುಳ್ಳಿ ಇದು ಕೂಡ ನಮಗೆ ಈ ಜನ್ಮಕ್ಕೆ ನಮಗೆ ಈ ಭೂಮಿ ಮೇಲೆ ಇದು ಸಿಕ್ಕಿದೆ ಅಂದರೆ ನಾವು ತುಂಬ ಅಂದರೆ ತುಂಬ ಪುಣ್ಯ. ಒಂದು ಮಾನವ ಜನ್ಮಕ್ಕೆ ಬೇಕಾಗಿರುವಂತಂದ್ರೆ ನೋಡಿ ಸ್ನೇಹಿತರೆ, ಇದರಿಂದ ನಮ್ಮ ಹಾರ್ಟದ ಆರೋಗ್ಯವನ್ನು ಕಾಪಾಡತಕ್ಕಂಥದ್ದು ಗುಣ ಇದರಲ್ಲಿದೆ ಮತ್ತು ನಮ್ಮ ಜೀರ್ಣಕ್ರಿಯೆಯನ್ನು ಕಾಪಾಡತಕ್ಕಂಥ ಗುಣ ಇದರಲ್ಲಿದೆ ಸ್ನೇಹಿತರೆ. ಅದರಿಂದ ಇದನ್ನು ಪ್ರತಿನಿತ್ಯ ನಾವು ಒಂದು ಇದನ್ನು ಬಳಸ್ತೀವಿ, ಆದರೆ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಅಂತಾರೆ. ಯಾಕೆಂತಂದರೆ ನೋಡಿ, ಇದರಲ್ಲಿರೋ ಅಂಶವನ್ನು ನೀವು ನೋಡಿದ್ರೆ ಅಂದರೆ ಇವತ್ತಿನೇ ಶುರು ಮಾಡ್ತಾರೆ ತಿನ್ನೋಕ್ಕೆ. ನಾನು ಇದರ ಬಗ್ಗೆ ಪ್ರತಿಯೊಂದು ಡಿಸ್ಕ್ರಿಪ್ಷನಲ್ಲಿ ತಿಳಿಸಿರ್ತೀನಿ ಮತ್ತು ನನಗೆ ಇದ್ರ ಬಗ್ಗೆ ಏನಿದೆ ಇದನ್ನು ನಾನು ಕೆಲವೊಂದು ಹೇಳ್ತೀನಿ ಸ್ನೇಹಿತರೆ. ಇದರಲ್ಲಿ ವಿಟಮಿನ್ C ಇರುತ್ತೆ ಸ್ನೇಹಿತರೆ, B6 ಇರುತ್ತೆ, B1 ಇರುತ್ತೆ, B2, B3 ಮತ್ತು B9 ಇರುತ್ತೆ ಸ್ನೇಹಿತರೆ ಇದರಲ್ಲಿ. ಸೊ ಅದರಿಂದ ಇಷ್ಟು ವಿಟಮಿನ್ಸ್ಗಳು ನಮಗೆ ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ. ಮತ್ತು ಇದು ನೋಡಿ
ಇದನ್ನು ನಮಗೆ ಶೀತ ಕೆಮ್ಮುಗಳಿಗೆ, ಆಮೇಲೆ ಹೃದಯ ರೋಗಕ್ಕೆ ನಾನು ಹೇಳಿದೆ ಹೃದಯ ರೋಗವನ್ನು ಚೆನ್ನಾಗಿ ಕಾಪಾಡತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಮತ್ತು ನಮ್ಮ ಹಾರ್ಟಿನಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂತಂದರೆ LDL ಅನ್ನೋದನ್ನು ಕಡಿಮೆ ಮಾಡತಕ್ಕಂಥದ್ದು ಇದು ಮಾಡುತ್ತೆ ಸ್ನೇಹಿತರೆ. ಮತ್ತು ಜೀರ್ಣಗಂತೂ ಉತ್ತಮ ಜೀರ್ಣಕ್ರಿಯೆಯಾಗಿ ಇದು ಮಾಡುತ್ತೆ. ಮತ್ತು ಶಕ್ತಿಶಾಲಿ ಅಂತಲೇ ಇದು ಆ್ಯಂಟಿಬಯೋಟಿಕ್ ಅಂತಲೇ ನಾವು ಇದನ್ನು, ಆ್ಯಂಟಿ ಆಕ್ಸಿಡೆಂಟ್ ಅಂತಲೇ ನಾವು ಇದನ್ನು ಕರಿಬಹುದು ಸ್ನೇಹಿತರೆ. ಮತ್ತು ಇದರ ಜೊತೆಗೆ ನೋಡಿ, ನಮ್ಮ ಎಲುಬುಗಳು ಇರ್ತಾವಲ್ಲ, ಎಲುಬುಗಳ ಆರೋಗ್ಯವನ್ನು ಕೂಡ ಇದು ಕಾಪಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಮತ್ತು ನೋಡಿ, ಇದರ ಬಗ್ಗೆ ನಾನು ಪೂರ್ತಿಯಾಗಿ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ತಿಳಿಸಿರ್ತೀನಿ. ಇದನ್ನು ಕೂಡ ನೀವು ಮಿತಿಯಾಗಿ ಬಳಸೋದ್ರಿಂದ ನಿಮ್ಮ ಆರೋಗ್ಯವನ್ನು ಸ್ವಚ್ಛವಾಗಿ ಇಟ್ಕೋಬೋದು ಸ್ನೇಹಿತರೆ. ಸೊ ಇದು ಆಗಿತ್ತು ಇವತ್ತಿನ ವಿಡಿಯೋ. ದಯವಿಟ್ಟು ಇವೆರಡನ್ನು ನೀವು ಉಪಯೋಗಿಸ್ಬೇಕಂತಂದರೆ ಮಿತಿಯಾಗಿ ಉಪಯೋಗಿಸಿ. ನೋಡಿ, ಇದರಿಂದ ಚಟ್ನಿನೂ ಮಾಡ್ಕೊಳ್ತಾರೆ ಮತ್ತು ಕೆಲವರು ಪ್ರತಿಯೊಂದು ಒಗ್ಗರಣೆಗಳಿಗೂ ಹಾಕ್ಕೊಳ್ತಾರೆ. ಆಮೇಲೆ ಸ್ನೇಹಿತರೆ, ಇದನ್ನು ನಾವು ಸುಟ್ಟು ಬಿಟ್ಟು ಕೂಡ ನಾವು ತಿನ್ಬೋದು. ಇದನ್ನು ನೋಡಿ, ಕೆಲವರಿಗೆ ಈರುಳ್ಳಿಯನ್ನು ಸುಟ್ಟು ತಿನ್ನತಕ್ಕಂಥದ್ದು ಅಭ್ಯಾಸ ಇರುತ್ತೆ. ಮತ್ತು ಇದನ್ನು ಕೂಡ ಬೆಳ್ಳುಳ್ಳಿನ ಸುಟ್ಟು ಬಿಟ್ಟು ತಿನ್ನತಕ್ಕಂಥದ್ದು ಇರುತ್ತೆ. ಅಂದರೆ ಮಿತಿಯಾಗಿ. ಈಗ ಇದರಲ್ಲಿ ನಾವು ಒಂದು ಅರ್ಧ ಭಾಗವನ್ನು ತಗೊಂಡು ಬೆಂಕಿಯಲ್ಲಿ ಸುಟ್ಟು ತಿನ್ಬೋದು ಸ್ನೇಹಿತರೆ. ಪ್ರತಿನಿತ್ಯ ಸ್ವಲ್ಪ ಸ್ವಲ್ಪ ಇದನ್ನು ಸೇವನೆ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಹಾರ್ಟಿನ ಆರೋಗ್ಯವನ್ನು ತುಂಬ ಚೆನ್ನಾಗಿ ಇಟ್ಕೋಬೋದು. ಮತ್ತು ನೀವೇನು ಮೆಡಿಕೇಷನ್ ಏನಾದರೂ ತಗೊಳ್ಳಿದ್ದೀರಿ ಅಂದರೆ ದಯವಿಟ್ಟು ನಿಮ್ಮ ಡಾಕ್ಟರ್ ಸಲಹೆ ಮೇರೆಗೆ ಇದನ್ನು ತಿನ್ನಲೇಬಾರ್ದಂತೂ ಯಾವುದೇ ಕಾರಣಕ್ಕೆ ಹೇಳಲ್ಲ. ಒಂದು ಇಷ್ಟು ಮಿತಿ, ಇಷ್ಟಿಷ್ಟು ಪ್ರಮಾಣದಲ್ಲಿ ತಿನ್ನಿ ಅಂತ ಹೇಳ್ತಾರೆ. ಅವರ ಸಲಹೆ ಮೇರೆಗೆ ಇದನ್ನು ಉಪಯೋಗಿಸಿ ಮತ್ತು ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ ಮತ್ತು ಆರೋಗ್ಯದಲ್ಲಿ ಚೇತನ್ಯರಾಗಿರಿ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇದಾಗಿತ್ತು ಸ್ನೇಹಿತರೆ. ಇನ್ನೂ ಮುಂದಿನ ವಿಡಿಯೋದಲ್ಲಿ ನಿಮಗಿನ್ನು ಬಹಳ ಅಂದರೆ ಬಹಳೊಂದು ವಿಷಯಗಳನ್ನು ತರ್ತೀನಿ, ಹೊಸ ಟಿಪ್ಸ್ಗಳನ್ನು ತರ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತು ಎಲ್ಲರಿಗೆ ಧನ್ಯವಾದಗಳು. ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ನಾನು ಕಳ್ಕಳೆಯಿಂದ ಕೇಳ್ಕೊಳ್ಳೋದು, ಏಕ್ ಭಾರತ್ ಸ್ವಚ್ಛ ಭಾರತ್ ಹೆಲ್ದಿ ಭಾರತನ್ನು ನಾವು ಪ್ರೂವ್ ಮಾಡಬೇಕಂದ್ರೆ ದಯವಿಟ್ಟು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಸಬ್ಸ್ಕ್ರೈಬ್ ಮುಖಾಂತರ ಎಲ್ಲರೂ ಧ್ಯಾನವನ್ನು ಮಾಡಿ, ಎಲ್ಲಿ ಓದಬೇಡ, ನನ್ನ ವಿಡಿಯೋ ನೋಡಿಬಿಟ್ಟು ನಿಮ್ಮ ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಒಂದೊಂದಾಗಿ ನಾನು ಕನ್ನಡದಲ್ಲಿ ಸ್ಪಷ್ಟವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಧ್ಯಾನವನ್ನು ಮಾಡಿ, ಅದರ ಜೊತೆಗೆ ಕೆಲವೊಂದು ಆರೋಗ್ಯ ಟಿಪ್ಸ್ಗಳನ್ನು ತರ್ತಾ ಇದ್ದೀನಿ. ಇದನ್ನು ತಗೊಂಡು ಆರೋಗ್ಯವಾಗಿರಿ ಅಂತ ಹೇಳ್ತಾ ತಮ್ಮೆಲ್ಲರನ್ನೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರಗಳು.